ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಧಾಕೃಷ್ಣ ಕಲ್ಯಾಣ ಸಂಚಿಕೆ 24. ಹೇ, ಎಷ್ಟೋ ಧೈರ್ಯ ನಿಂಗೆ! ನನ್ನ ಕೈಯನ್ನೇ ಹಿಡಿದು ನಿಲ್ಲಿಸ್ತೀಯೇನೋ? ಅಶ್ವಥ್ ಕೇಳಿದಾಗ, ಇವಳಿಗೆ ಯಾಕೆ ಹೊಡಿತಾ ಇದ್ದೀರಾ ಕೇಳಿದ್ದ ಕೃಷ್ಣ. ಅವಳು ನನ್ನ ಮಗಳು, ಅವಳಿಗೆ ಹೊಡಿತೀನಿ ಬಡಿತೀನಿ, ಅದೆಲ್ಲ ನಿಂಗೆ ಯಾಕೋ? ಅಶ್ವಥ್ ಜೋರಾಗಿಯೇ ಕೇಳಿದರು. ನಿಮ್ಮ ಮಗಳು ಆಗಿದ್ಲು, ಆದರೆ ಈಗ ನನ್ನ ಹೆಂಡತಿ, ನಿಮಗೆ ಅವಳಿಗೆ ಹೊಡೆಯೋ ಅಧಿಕಾರ ಇಲ್ಲ. ಕೃಷ್ಣ ಹೇಳಿದಾಗ, ಹೇಯ್, ಏನೋ ಹೆಂಡತಿ ಹೆಂಡತಿ ಅಂತಾನೆ ಇರ್ತೀಯ? ಒಪ್ಪಂದದ ಮದುವೆ ನೆನಪಿದೆ ತಾನೆ? ಏನೇ ಆದರೂ ಇಬ್ಬರು ದೂರ ಆಗೋದು ಆಗಲೇಬೇಕು. ಆಗದೇ ಇದ್ದರೆ ದೂರ ಮಾಡೋಕೆ ನಮಗೆ ಗೊತ್ತು. ಅಶ್ವಥ್ ಹೇಳಿದಾಗ, ಈಗ ಆ ದುಡ್ಡನ್ನು ಏನು ಮಾಡಿದೆ ಹೇಳು? ರಾಧಾ ಕೇಳಿದಳು. ನಿನ್ನ ಮದುವೆ ಆಗಬೇಕು ಅಂದರೆ 1 ಕೋಟಿ ವರದಕ್ಷಿಣೆ ಕೊಡಬೇಕು ಅಂತ ಕೌಶಲ್ ಕೇಳ್ದ. ಅದಕ್ಕೆ ಅವನಿಗೆ ಕೊಟ್ಟೆ. ಮುಂದೆ ನೀನು ಚೆನ್ನಾಗಿರಬೇಕು ಅಂತ ನಾನೀಗ ಈ ಕೆಲಸ ಮಾಡಿದ್ದು. ನಾನೇನೇ ಮಾಡಿದ್ರೂ ಅದು ನಿನ್ನ ಒಳ್ಳೆಯದಕ್ಕೆ ಮಾಡೋದು ರಾಧಾ. ನೀನದನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೆ. ಅಶ್ವಥ್ ಮಾತಿಗೆ, ಮಾವ ಅವಳನ್ನು ಮದುವೆ ಆಗೋಕೆ 1 ಕೋಟಿ ಕೇಳಿದವನು ನಾಳೆ ಮತ್ತೆ ಅಷ್ಟೇ ಹಣ ಕೇಳ್ತಾನೆ, ಮುಂದೆ ಕೇಳ್ತಾನೆ ಇರ್ತಾನೆ. ನೀವು ಕೊಡ್ತಾನೆ ಇರ್ತೀರಾ. ಕೊಡಲಿಲ್ಲ ಅಂದರೆ ಅವನು ರಾಧಾಕ್ಕೆ ಹಿಂಸೆ ಮಾಡೋಕೆ ಶುರು ಮಾಡ್ತಾನೆ. ಆಗ ಏನು ಮಾಡ್ತೀರಾ? ಅಂಥವರನ್ನೆಲ್ಲ ನಂಬಿ ಪ್ರೀತಿಯಿಂದ ಸಾಕಿದ ಮಗಳನ್ನು ಕೊಡೋಕೆ ಹೋಗಿದ್ದೀರಲ್ಲ, ಏನು ಹೇಳಬೇಕು ನಿಮಗೆ? ಕೃಷ್ಣ ಹೇಳಬೇಕಾದರೆ, ಡ್ಯಾಡಿ, ನಾನೇನು ಆಟದ ವಸ್ತುವಲ್ಲ. ನೀನು ಅವನನ್ನು ತೋರಿಸಿ ಅವನನ್ನು ಮದುವೆ ಆಗು ಅಂದಾಗ ಅವನ ಜೊತೆಗೆ ಹೋಗೋಕೆ, ಇವನನ್ನು ತೋರಿಸಿ ಇವನನ್ನು ಮದುವೆ ಆಗು ಅಂದಾಗ ಇವನ ಜೊತೆಗೆ ಬರೋಕೆ. ನನಗೂ ಒಂದು ಹೃದಯ ಇದೆ, ನನಗೂ ಬೇಕಾದಷ್ಟು ಆಸೆ ಆಕಾಂಕ್ಷೆ ಇದೆ. ಅದನ್ನೆಲ್ಲ ನೀನು ಅರ್ಥನೇ ಮಾಡ್ಕೊಳ್ದೆ ಬರೀ ನಿನ್ನ ಸ್ವಾರ್ಥಕ್ಕೆ ಈ ಅಗ್ರಿಮೆಂಟ್ ಎಲ್ಲ ಮಾಡಿಕೊಂಡು ನನ್ನ ಒಳ್ಳೆಯದಕ್ಕೆ ಮಾಡಿದೆ ಅಂತ ಹೇಳ್ತಾ ಇದೆಯಲ್ಲ, ನಿನ್ನನ್ನು ಅಪ್ಪ ಅಂತ ಹೇಳಿಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ ಎಂದರಾದ ಕಣ್ಣೊರೆಸುತ್ತಾ ಹೋದಳು ಅಲ್ಲಿಂದ. ಮಾವ, ನೀವು ಹೀಗೆಲ್ಲ ಮಾಡಿದ್ದೀರಿ ಅಂತ ತಾತನಿಗೆ ಗೊತ್ತಾದರೆ ಅವರ ದೃಷ್ಟಿಯಲ್ಲಿ ನೀವು ತುಂಬ ಚಿಕ್ಕವರಾಗಿ ಬಿಡ್ತೀರಾ. ನಿಮ್ಮ ಮಗಳೇ ನಿಮಗೆ ಬೈದ್ಲು ಹೋದ್ಲು ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನೀವು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀರಿ ಅಂತ ಎಂದ ಕೃಷ್ಣ ಅಲ್ಲಿಂದ ಹೋದ. ನನ್ನ ಮಗಳ ಖುಷಿಗೋಸ್ಕರ ನಾನು ಹೀಗೆ ಮಾಡಿದ್ದು, ಒಬ್ಬ ತಂದೆಯಾಗಿ ನಾನು ಮಾಡಿದ್ದು ಸರಿನೇ ಮನಸ್ಸಲ್ಲೇ ಹೇಳಿಕೊಂಡ ಅಶ್ವಥ್ ಮನೆಯಿಂದ ಹೊರಟು ಕೌಶಲ್ ಬಳಿ ಬಂದರು. ತಾತ, ಆ ಚೆಕ್ ತೆಗೆದಿದ್ದು ಮೋಹನ್ ಮಾವ ಅಲ್ಲ, ನಮ್ಮಪ್ಪ ಎನ್ನುತ್ತಾ ನಿಜ ವಿಷಯ ಹೇಳಿದ್ದಳು ರಾಧಾ. ಅಳಿಯಂದ್ರು ಇಷ್ಟೆಲ್ಲ ಮಾಡಿದ್ರಾ? ಛೆ, ಎಂಥ ದುರ್ಬುದ್ಧಿ ಬಂತು ಇವ್ರಿಗೆಲ್ಲ. ನನ್ನ ಆಸ್ತಿಗೋಸ್ಕರ ಮಗಳ ಜೀವನಾನೇ ಹಾಳು ಮಾಡ್ತಾ ಇದ್ದಾರೆ. ಹೊರಗಡೆ ಹೋಗಿರ್ತಾರಲ್ಲ, ಬರಲಿ ಮನೆಗೆ ಇವತ್ತು. ಎಲ್ಲರಿಗೂ ದುಡ್ಡಿನ ಭೂತ ಬಿಡಿಸ್ತೀನಿ. ಮೋಹನನಿಗೆ ಮನೆಯಿಂದ ಹೋಗೋದು ಬೇಡ ಅಂತ ಹೇಳು. ತಾತ ಹೇಳಿದಾಗ ರಾಧಾ ಮೋಹನ್ ಅವರನ್ನು ತಡೆದು ನಿಲ್ಲಿಸಿದ್ದಳು. ಅದೇ ಸಮಯಕ್ಕೆ ಸಂಪತ್, ಸೀತಾ ಹಾಗೂ ಲಾಸ್ಯಾಳನ್ನು ಕರೆದುಕೊಂಡು ವಿಶ್ವನಾಥ್ ಮನೆಗೆ ಬಂದರು. ರಾಧಾಳನ್ನು ನೋಡಿದ ಲಾಸ್ಯ ದುರಿಗುಟ್ಟಿಕೊಂಡು ಹೋದಳು. ಇದ್ದ ಸಮಸ್ಯೆಗಳೇ ಜಾಸ್ತಿ ಆಗಿದೆ, ಇವಳು ಬೇರೆ ಬಂದು ಒಕ್ಕರಿಸಿಕೊಂಡ್ಳು. ಇನ್ನು ಏನೇನು ನೋಡಬೇಕು? ಗೊಣಗಿಕೊಂಡೇ ಹೋದಳು ರಾಧಾ. ಕಾಲು ನೋವಿನ ಜೊತೆಗೆ ಜ್ವರವೂ ಕಾಡಿತ್ತು ಶ್ರೇಯಾಳಿಗೆ. ಸೋಫಾ ಮೇಲೆ ಮಲಗಿದವಳ ಬಳಿ ಬಂದ ಅಚಿಂತ್ಯ, ಹೇಯ್, ಇನ್ನೂ ಬಿದ್ದಿಕೊಂಡಿದ್ಯಲ್ಲೇ, ಎದ್ದೇಳೋದಿಲ್ವಾ? ಕಾಫಿ ಕೊಡು, ಮನೆ ಕೆಲಸದವ್ರು ಕೂಡ ಬಂದಿಲ್ಲ. ಅಚಿಂತ್ಯ ಬೈದಾಗ ಕಣ್ಣು ಬಿಡಲು ಕಷ್ಟವಾದರೂ ಅವನಿಗಾಗಿ ಎದ್ದು ಕಾಫಿ ತರಲೆಂದು ಹೋಗುತ್ತಿದ್ದವಳು ನಡೆಯಲು ಸಾಧ್ಯವಾಗದೆ ಕೆಳಕ್ಕೆ ಬೀಳುತ್ತಿದ್ದವಳನ್ನು ಹಿಡಿದು ನಿಲ್ಲಿಸಿದ್ದ ಅಚಿಂತ್ಯ. ಹೇ,
ಮೈ ಸುಡ್ತಾ ಇದೆ, ಜ್ವರ ಬರ್ತಾ ಇದೆಯಾ, ಬಾಯಿ ಬಿಟ್ಟು ಹೇಳೋಕ್ಕೂ ಆಗಲ್ವಾ, ಕಾಲು ನೋವಿದ್ಯಾ ಎನ್ನುತ್ತಾ ಅವಳನ್ನು ಎತ್ತಿ ಅವನ ಕೋಣೆಗೆ ಹೋಗಿ ಮಲಗಿಸಿದ. ಅದೇ ಮೊದಲ ಬಾರಿಗೆ ಅವಳು ಅಚಿಂತ್ಯನ ಮಂಚದ ಮೇಲೆ ಮಲಗಿದ್ದಳು. ಡಾಕ್ಟರ್ಗೆ ಕರೆ ಮಾಡಿ ಆದಷ್ಟು ಬೇಗ ಬರುವಂತೆ ತಿಳಿಸಿದ. ಅಷ್ಟು ಹೊತ್ತಿಗೆ ರೋನಿ ಅಲ್ಲಿಗೆ ಬಂದಾಗಿತ್ತು. ರೋನಿ, ಹೇಗಿದ್ಯಾ? ಎಷ್ಟು ದಿನ ಆಯಿತು ನಿನ್ನ ನೋಡಿದೆ. ನಾನಂತೂ ಈಗ ತುಂಬ ಖುಷಿಯಾಗಿದ್ದೀನಿ. ಆ ರಾಧಾಕೃಷ್ಣ ಇಬ್ಬರನ್ನು ನನ್ನ ಕೈ ಬೆರಳಿನಲ್ಲಿ ಇಟ್ಟುಕೊಂಡು ಆಟ ಆಡಿಸ್ತಾ ಇದ್ದೀನಿ. ರಾಧಾ ಅಂತೂ ನನ್ನ ಕೈಯಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ದಾಳೆ. ಅವಳಿಗೆ ಗೊತ್ತಿಲ್ಲದೆ ಆ ಕೃಷ್ಣನಿಗೆ ಡಿವೋರ್ಸ್ ಕೊಟ್ಟಿದ್ದಾಳೆ. ಜೊತೆಗೆ ನನ್ನ ಮದುವೆ ಆಗ್ತೀನಿ ಅಂತಾನು ಕಾಂಟ್ರಾಕ್ಟ್ಗೆ ಸೈನ್ ಮಾಡಿದ್ದಾಳೆ. ಅಚಿಂತ್ಯ ಖುಷಿಯಲ್ಲಿ ಹೇಳಿದಾಗ, ಅಂದರೆ ಇಬ್ಬರನ್ನು ನೀನೇ ಹದ್ದು ಬಸ್ನಲ್ಲಿ ಇಟ್ಟುಕೊಂಡಿದ್ಯಾ ಅನ್ನು? ನಿನ್ನ ತಂಟೆಗೆ ಬಂದವರನ್ನು ನೀನು ಸುಮ್ಮನೆ ಬಿಡ್ತೀಯಾ? ಒಳ್ಳೆ ಕೆಲಸನೇ ಮಾಡಿದೆ ನಗುತ್ತಲೇ ಹೇಳಿದ್ದ ರೋನಿ. ಡಾಕ್ಟರ್ ಶ್ರೇಯಾಳನ್ನು ಪರೀಕ್ಷಿಸಿ, ಈ ಟ್ಯಾಬ್ಲೆಟ್ ತಗೊಂಡು ಕೊಡಿ, ಎಲ್ಲ ಸರಿ ಹೋಗುತ್ತೆ ಎಂದು ಡಾಕ್ಟರ್ ಅಲ್ಲಿಂದ ಹೋದರು. ಛೇ, ನನಗೆ ಈಗ ಮ್ಯಾಚ್ಗೆ ಹೋಗಬೇಕು. ಇವಳಿಗೆ ಟ್ಯಾಬ್ಲೆಟ್ ತಗೊಂಡು ಬರೋಕ್ಕೆ ಹೋದರೆ ಲೇಟ್ ಆಗುತ್ತೆ ಅಚಿಂತ್ಯ ಹೇಳಿದಾಗ, ಹತ್ತಿರದಲ್ಲೇ ಇರೋ ಮೆಡಿಕಲ್ನವನಿಗೆ ಕಾಲ್ ಮಾಡಿ ಹೇಳು ಅಚಿಂತ್ಯ, ಅವರೇ ತಂದು ಕೊಡ್ತಾರಲ್ಲ, ನಾವೀಗ ಹೋಗೋಣ ರೋನಿ ಹೇಳಿದಾಗ, ಯಾ ಕರೆಕ್ಟ್, ಹಾಗೆ ಮಾಡ್ತೀನಿ ಎಂದ ಅಚಿಂತ್ಯ ಮೆಡಿಕಲ್ಗೆ ಕರೆ ಮಾಡಿ ಮನೆಯಿಂದ ಗ್ರೌಂಡ್ಗೆ ಹೊರಟ. ಮ್ಯಾಚ್ ಆಡಲು ಸಿದ್ಧರಾಗಿ ನಿಂತಿದ್ದರು ಎಲ್ಲ. ಸೆಲೆಕ್ಷನ್ ಕಮಿಟಿಯವರು ಅರ್ಜುನ್ ಕೃಷ್ಣನನ್ನು ಟೀಮ್ಗೆ ಕ್ಯಾಪ್ಟನ್ ಮಾಡಬೇಕೆಂದು ಮೊದಲೇ ನಿರ್ಧಾರ ಮಾಡಿದ್ದರಿಂದ ಅಂತೆಯೇ ಕೃಷ್ಣನನ್ನೇ ಕ್ಯಾಪ್ಟನ್ ಮಾಡಿದ್ದರು. ಛೇ, ಕೊನೆಗೂ ಆ ಅರ್ಜುನ್ ಕ್ಯಾಪ್ಟನ್ ಆಗಿಬಿಟ್ಟ. ಅವನನ್ನು ಹೀಗೆ ಬಿಟ್ಟರೆ ಮುಂದೆ ಇಂಡಿಯಾ ಟೀಮ್ಗೂ ಕ್ಯಾಪ್ಟನ್ ಆಗಿಬಿಡುವ. ಅವನನ್ನು ಈ ಮ್ಯಾಚ್ನಿಂದಾನೇ ಹೊರಗಡೆ ಹೋಗೋ ಹಾಗೆ ಮಾಡಬೇಕು ಎಂದವ ಗ್ಲೂಕೋಸ್ ನೀರಿಗೆ ತಲೆ ಸುತ್ತೋ ಮಾತ್ರೆ ಹಾಕಿಕೊಟ್ಟ ಪೃಥ್ವಿ. ಚರಣ್, ಇದನ್ನು ನೀನು ಆ ಅರ್ಜುನ್ಗೆ ಕೊಡು. ನಾನು ಕೊಟ್ಟರೆ ಅವನಿಗೆ ಡೌಟ್ ಬರುತ್ತೆ, ನೀನು ಕೊಟ್ಟರೆ ಕುಡಿತಾನ ಅವನು ಎಂದ ಪೃಥ್ವಿ ಆ ಲೋಟವನ್ನು ಕೊಟ್ಟ. ಸರಿ, ನಾನು ಕೊಡ್ತೀನಿ ಅವನಿಗೆ ಎನ್ನುತ್ತಾ ಆ ಲೋಟವನ್ನು ತೆಗೆದುಕೊಂಡ ಚರಣ್. ಕೃಷ್ಣ ಅವನ ಟೀಮ್ನವರಿಗೆ ಆಡುವುದರ ಬಗ್ಗೆ ವಿವರಿಸುತ್ತಾ ಇದ್ದ. ಪೃಥ್ವಿ ಕೂಡ ಅಲ್ಲೇ ಇದ್ದ. ಚರಣ್ ಬಂದು, ತಗೊಳ್ಳಿ ಈ ಗ್ಲೂಕೋಸ್ ನೀರು, ಕುಡಿದು ಎಲ್ಲರಿಗೂ ಎನರ್ಜಿ ಬರಲಿ, ನಾವೇ ಗೆಲ್ಲಬೇಕು ಈ ಆಟದಲ್ಲಿ ಎಂದು ಎಲ್ಲರಿಗೂ ಒಂದೊಂದು ಗ್ಲಾಸ್ನಲ್ಲಿ ಗ್ಲೂಕೋಸ್ ನೀರು ತಂದವನು ಕೃಷ್ಣನಿಗೆ ಮೊದಲೇ ಇಟ್ಟಿದ್ದ ನೀರನ್ನು ಕೊಟ್ಟ. ಮತ್ತೆಲ್ಲರಿಗೂ ಉಳಿದ ನೀರನ್ನು ಕೊಟ್ಟು ಪೃಥ್ವಿ ಅತ್ತ ತಿರುಗಿದ. ಇಬ್ಬರು ಮುಖ ನೋಡಿ ಮೆಲ್ಲಗೆ ನಗು ಬೀರಿದ್ದರು. ಮ್ಯಾಚ್ ಸ್ಟಾರ್ಟ್ ಆಯಿತು, ಎಲ್ಲ ಬನ್ನಿ ಎಂದು ಅರುಣ್ ಹೇಳಿದಾಗ ಎಲ್ಲರೂ ಮೈದಾನಕ್ಕೆ ಬಂದರು. ಟಾಸ್ಗೆ ಹಾಕಿದಾಗ ಎದುರಾಳಿ ತಂಡದವರು ಗೆದ್ದರು. ಅವರು ಬೌಲಿಂಗ್ ಆಯ್ಕೆ ಮಾಡಿಕೊಂಡರು. ಕೃಷ್ಣನ ತಂಡವೇ ಆಟ ಪ್ರಾರಂಭಿಸಿತ್ತು. ಮೊದಲಿಗೆ ತಿಲಕ್ ಹಾಗೂ ಚರಣ್ ಆಟವಾಡಿ 40 ರನ್ ಪಡೆದು ಚರಣ್ ಔಟ್ ಆದ. ನಂತರ ಅಖಿಲ್ ಆಟವಾಡಿ 100 ರನ್ ಗಳಿಸಿ ತಿಲಕ್ ಔಟ್ ಆದ. ಸಂಕೇತ್ ಬಂದು 120 ರನ್ ಗಳಿಸಿ ಔಟ್ ಆದ. ಪೃಥ್ವಿ, ನಿಂಗೆ ಕಣೋ ಆಡೋಕೆ, ಹೋಗೋ ಚರಣ್ ಹೇಳಿದಾಗ, ನಂಗೆ ಯಾಕೋ ತಲೆ ತುಂಬ ತಿರುಗ್ತಾ ಇದೆ ಪೃಥ್ವಿ ಎದ್ದೇಳಲು ಆಗದೆ ಹೇಳಿದಾಗ, ಏನೋ ಹೇಳ್ತಾ ಇದೆಯಾ? ತಲೆ ತಿರುಗೋ ಮಾತ್ರೆ ಹಾಕಿದ್ದು ಅರ್ಜುನ್ಗೆ, ನಿಂಗೆ ಯಾಕೋ ತಲೆ ತಿರುಗ್ತಾ ಇದೆ ಚರಣ್ ಕೇಳಿದಾಗ, ಗೊತ್ತಿಲ್ಲ, ಆದರೆ ತುಂಬ ತಲೆ ತಿರುಗ್ತಾ ಇದೆ ತಲೆ ಹಿಡಿದು ಕೂತಿದ್ದ ಪೃಥ್ವಿ. ಏನಾಯಿತು ಪೃಥ್ವಿ ಕೃಷ್ಣ ಕೇಳಿದಾಗ, ತುಂಬ ತಲೆ ತಿರುಗ್ತಾ ಇದೆ ಎಂದ ಪೃಥ್ವಿ. ಕೃಷ್ಣ ಅರುಣ್ಣನ್ನು ನೋಡಿ ನಗು ಬೀರಿದ. 1 ಗಂಟೆಯ ಹಿಂದೆ. ಛೇ, ಕೊನೆಗೂ ಆ ಅರ್ಜುನ್ ಕ್ಯಾಪ್ಟನ್ ಆಗಿಬಿಟ್ಟ. ಅವನನ್ನು ಹೀಗೆ ಬಿಟ್ಟರೆ ಮುಂದೆ ಇಂಡಿಯಾ ಟೀಮ್ಗೂ ಕ್ಯಾಪ್ಟನ್ ಆಗಿಬಿಡುವ. ಅವನನ್ನು ಈ ಮ್ಯಾಚ್ನಿಂದಾನೇ ಹೊರಗಡೆ ಹೋಗೋ ಹಾಗೆ ಮಾಡಬೇಕು. ಇದರಲ್ಲಿ ತಲೆ ಸುತ್ತೋ ಮಾತ್ರೆ ಇದೆ, ಇದನ್ನು ಆ ಕೃಷ್ಣನಿಗೆ ಕುಡಿಸು
ಪೃಥ್ವಿ ಹೇಳುತ್ತಿದ್ದಾಗ ಅರ್ಜುನ್ಗೆ ತಲೆ ಸುತ್ತೋ ಮಾತ್ರೆ ಹಾಕಿ ಕೊಡ್ತಾ ಇದ್ದಾನೆ, ಮಾಡ್ತೀನಿ ನಿಂಗೆ ಎಂದ ಅರುಣ್. ಚರಣ್ ಗ್ಲಾಸ್ ತೆಗೆದುಕೊಂಡು ಹೋದಾಗ ಅವನ ಹಿಂದೆಯೇ ಹೋಗಿ ಲೋಟಗಳನ್ನು ಅದಲು ಬದಲು ಮಾಡಿ ಇಟ್ಟರು. ಪೃಥ್ವಿ, ನೀನಿದನ್ನು ಕುಡಿ, ಆಮೇಲಿದೆ ಮಜಾ ನಕ್ಕರು ಅರುಣ್. ಅರ್ಜುನ್, ಆ ಪೃಥ್ವಿಗೆ ನಿನ್ನ ಕಂಡ್ರೆ ಆಗಲ್ಲ, ನಿಂಗೆ ತಲೆ ಸುತ್ತೋ ಮಾತ್ರೆ ಹಾಕಿ ಕೊಡಬೇಕು ಅಂತಿದ್ದಾನೆ, ನೀನದನ್ನು ಕುಡಿದ್ರೆ ತೊಂದರೆ ಅಂತ ಅದಲು ಬದಲು ಮಾಡಿದ್ದೀನಿ, ಹುಷಾರಾಗಿರು. ಕೃಷ್ಣನ ಬಳಿ ಬಂದು ಅರುಣ್ ಹೇಳಿದರು. ಮುಖ ನೋಡಿ ನಕ್ಕ ಅರ್ಜುನ್ ಹಾಗೂ ಅರುಣ್. ಅರ್ಜುನ್, ಅವನು ಹೋಗೋಕೆ ಆಗಲ್ಲ, ನೀನೇ ಹೋಗು ಅರುಣ್ ಹೇಳಿದಾಗ, ಸರಿ ಹೋಗ್ತೀನಿ ಎಂದ ಅರ್ಜುನ್ ಬ್ಯಾಟ್ ಹಿಡಿದು ಹೊರಟ. ಅಖಿಲ್ ಹಾಗೂ ಅರ್ಜುನ್ ಆಟ ಪ್ರಾರಂಭಿಸಿದ್ದರು. ಅರ್ಜುನ್ ಬ್ಯಾಟ್ ಹಿಡಿದ ಮೇಲೆ 6 ಹಾಗೂ 4ಗಳ ಸುರಿಮಳೆ ಇದ್ದೇ ಇರುತ್ತೆ. ಎಂದಿನಂತೆ ಇಂದು ಕೂಡ ಚೆಂಡು ಬಾರಿಸಿ 250 ರನ್ ಪಡೆದ ಕೃಷ್ಣ. ಮುಂದೆ ಎದುರಾಳಿ ತಂಡದವರು ಬ್ಯಾಟಿಂಗ್ ಪ್ರಾರಂಭಿಸಿದ್ದರು. ಅವರು ಎಷ್ಟೇ ಹೊಡೆಯುತ್ತಿದ್ದರೂ ಕೃಷ್ಣನ ತಂಡ ತುಂಬ ಎಚ್ಚರಿಕೆಯಿಂದ ಆಟವಾಡುತ್ತಿತ್ತು. ಎಲ್ಲರನ್ನೂ ಔಟ್ ಮಾಡಿ ಎದುರಾಳಿಯ ವಿಕೆಟ್ಗಳನ್ನು ಉದುರಿಸಿ ತಂಡವನ್ನು ಗೆಲ್ಲಿಸಿದ್ದ ಕೃಷ್ಣ. ಎಲ್ಲರಲ್ಲೂ ಖುಷಿ ತುಂಬಿತ್ತು. ಎಲ್ಲರೂ ಸಂತೋಷವನ್ನು ಆಚರಿಸುತ್ತಿದ್ದರು. ಸರ್, ಇರಲಿ ಬಿಡಿ, ಅವನು ಕ್ಯಾಪ್ಟನ್ ಆಗೋ ಆಸೆಯಿಂದ ಹಾಗೆಲ್ಲ ಮಾಡಿದ ಅಷ್ಟೆ. ಅವನನ್ನು ಆಟದಿಂದಲೇ ಹೊರಗಡೆ ಇಟ್ಟರೆ ಅವನಿಗೂ ಕಷ್ಟ ಆಗುತ್ತಲ್ಲ. ನನ್ನ ಹಾಗೆ ಅವನು ಕೂಡ ಆಟಗಾರ ಆಗಬೇಕು ಅನ್ನೋ ಆಸೆಯಿಂದಾನೇ ಬಂದಿರ್ತಾನಲ್ಲ. ಈ ವಿಷಯ ಇಲ್ಲೇ ಬಿಟ್ಟು ಬಿಡಿ ಕೃಷ್ಣ ಹೇಳಿದಾಗ, ಬಿಡೋ ವಿಷಯ ಅಲ್ಲ ಇದು, ಈಗಲೇ ಆ್ಯಕ್ಷನ್ ತಗೊಳ್ಳೋ ವಿಷಯ. ನೀನು ನೆಕ್ಸ್ಟ್ ಮ್ಯಾಚ್ಗೆ ರೆಡಿ ಆಗು. ಪೃಥ್ವಿಗೆ ನಾನೊಂದು ಗತಿ ಕಾಣಿಸ್ತೀನಿ ಎಂದ ಅರುಣ್ ಅಲ್ಲಿಂದ ಹೋದರು. ಕಮಿಟಿಯವರ ಮುಂದೆ ಈ ವಿಷಯ ಪ್ರಸ್ತಾಪಿಸಿದರು. ಪೃಥ್ವಿಯನ್ನು ಮುಂದೆ ನಿಲ್ಲಿಸಿ ಕೇಳಿದಾಗ, ಇಲ್ಲ, ನಾನು ಹಾಗೆಲ್ಲ ಮಾಡಿಲ್ಲ ಎಂದನವ. ನನ್ನ ಹತ್ರ ಸಾಕ್ಷಿ ಇದೆ ಎಂದ ಅರುಣ್ ಪೃಥ್ವಿ ಹಾಗೂ ಚರಣ್ ಮಾತಾಡುತ್ತಿದ್ದದ್ದನ್ನು ವಿಡಿಯೋ ಮಾಡಿದ್ದನ್ನು ತೋರಿಸಿದ್ದರು. ಅದನ್ನು ನೋಡಿದ ಕಮಿಟಿಯವರು ಪೃಥ್ವಿ ಹಾಗೂ ಚರಣ್ಣನ್ನು ಆಟದಿಂದ ಕೈಬಿಟ್ಟರು. ಅವರ ಬದಲಿಗೆ ಬೇರೆ ಆಟಗಾರರನ್ನು ಹಾಕಿಯೂ ಆಗಿತ್ತು. ಎಲ್ಲವನ್ನೂ ಗಮನಿಸುತ್ತಿದ್ದ ಅಚಿಂತ್ಯನ ತಲೆಯಲ್ಲಿ ಹೊಸ ಉಪಾಯ ಹುಟ್ಟಿಕೊಂಡಿತ್ತು. ರೋನಿ, ಆ ಪೃಥ್ವಿ ಮತ್ತೆ ಚರಣ್ ಅಡ್ರೆಸ್ ತಿಳ್ಕೊ, ಅರ್ಜುನ್ನ ಸದೆ ಬಡಿಯೋಕೆ ದಾಳ ಆಗ್ತಾರೆ ಅಚಿಂತ್ಯ ಹೇಳಿದಾಗ, ಹಾಂ, ನಿಮ್ಮ ಆಫೀಸ್ನಲ್ಲೇ ಇರುತ್ತಲ್ಲ, ನಿನಗೆ ತಗೊಳ್ಬಹುದಲ್ಲ ರೋನಿ ಹೇಳಿದಾಗ, ಅರುಣ್ಗೆ ಗೊತ್ತಾದರೆ ಅರ್ಜುನ್ ಎಚ್ಚೆತ್ತುಕೊಳ್ತಾನೆ. ಸೊ ಈ ವಿಷಯ ನಮ್ಮಿಬ್ಬರನ್ನು ಬಿಟ್ಟು 3ನೇಯವರಿಗೆ ಗೊತ್ತಾಗಬಾರ್ದು. ಹಾಗೆ ಕೆಲಸ ಮುಗಿಸ್ಬೇಕು. ಆ ಪೃಥ್ವಿ ಮತ್ತು ಚರಣ್ ಅರ್ಜುನ್ ಮೇಲೆ ತುಂಬ ಕೋಪ ಮಾಡಿಕೊಂಡಿರ್ತಾರೆ. ದುಡ್ಡು ಕೊಟ್ಟು ಅವರನ್ನು ನಮ್ಮ ಹತ್ರ ಬರೋ ಹಾಗೆ ಮಾಡಬೇಕು ಅಚಿಂತ್ಯ ಹೇಳಿದಾಗ, ಸರಿ ಮಾಡ್ತೀನಿ ಎಂದ ರೋನಿ. ಅಶ್ವಥ್ ಅವರು ಕೌಶಲ್ನನ್ನು ನೋಡಲು ಅವನ ಆಫೀಸಿಗೆ ಬಂದಿದ್ದರು. ರಾಜು, ಕೌಶಲ್ಯಲ್ಲಿ ಕಾಣ್ತಾನೇ ಇಲ್ಲ ಅಶ್ವಥ್ ಹೇಳಿದಾಗ, ಅವನು ನಿನ್ನೆ ರಾತ್ರಿನೇ ಲಂಡನ್ಗೆ ಹೋದ ಎಂದರು ರಾಜಶೇಖರ್. ಏನು ಹೇಳ್ತಾ ಇದೆಯಾ ರಾಜು? ನನಗೆ ಅವನು ಹೇಳಲೇ ಇಲ್ಲ ಅಶ್ವಥ್ ಗಾಬರಿಯಾಗಿ ಕೇಳಿದ್ದರು. ಅವನು ನಿಂಗೆ ಯಾಕೆ ಹೇಳಬೇಕು? ಅವನು ನನ್ನ ಮಗ, ನನಗೆ ಹೇಳಿದರೆ ಸಾಕು, ಇಡೀ ಊರಿಗೆ ಹೇಳೋ ಅವಶ್ಯಕತೆ ಇಲ್ಲ ರಾಜಶೇಖರ್ ಹೇಳಿದಾಗ, ಅವನು ನನಗೆ ಮಾತು ಕೊಟ್ಟಿದ್ದ, ರಾಧಾನ ಮದುವೆ ಆಗಿನೇ ಲಂಡನ್ಗೆ ಹೋಗೋದು ಅಂತ. ಆದರೆ ಈಗ ಅಶ್ವಥ್ ಹೇಳಿದಾಗ, ನಿನ್ನ ಮಗಳನ್ನು ನನ್ನ ಮಗ ಮದುವೆ ಆಗ್ತಾನೆ ಅಂತ ಏನೋ ಅಗ್ರಿಮೆಂಟ್ನಲ್ಲಿ ಬರೆದು ಕೊಟ್ಟಿದ್ದಾನಾ? ಒಮ್ಮೆ ಮದುವೆ ಆಗಿರೋನನ್ನು ಮತ್ತೆ ಮದುವೆ ಆಗೋಕೆ ನನ್ನ ಮಗನಿಗೆ ತಲೆ ಕೆಟ್ಟಿದ್ಯಾ? ಅವನು ಬೇರೆ ಯಾರಾದರೂ ಹುಡುಗಿನ ನೋಡಿ ಮದುವೆ ಆಗ್ತಾನೆ. ನಿನ್ನ ಮಗಳನ್ನು ನೀನು ಏನು ಬೇಕಾದರೂ ಮಾಡ್ಕೋ ರಾಜಶೇಖರ್ ಹೇಳಿದಾಗ, ಮೋಸ? ನಿನ್ನ ಮಗ ನನ್ನ ಮಗಳಿಗೆ ಮೋಸ ಮಾಡ್ದ?
ಜೊತೆಗೆ ಕೋಟಿಗಟ್ಟಲೆ ಹಣ ತಗೊಂಡು ಊರು ಬಿಟ್ಟು ಓಡಿ ಹೋದ. ಅಶ್ವಥ್ ಹೇಳಬೇಕಾದರೆ, ಸಾಕು ಸುಮ್ಮನೆ ಇರು ಅಶ್ವಥ, ನೀನೇನು ನಮಗೆ ಮೋಸ ಮಾಡಿದಲ್ವಾ? ನಿನ್ನ ಮಗಳನ್ನು ನನ್ನ ಮಗನಿಗೆ ಕೊಡ್ತೀನಿ ಅಂತ ಹೇಳಿ ಆಮೇಲೆ ಆಸ್ತಿಗೋಸ್ಕರ ಆ ಕೃಷ್ಣನ ಜೊತೆಗೆ ಮದುವೆ ಮಾಡಿಸಿದೆ. ನಿಜವಾದ ಮೋಸಗಾರ ನೀನು. ಸ್ವಂತ ಮಗಳನ್ನು ನಿನ್ನ ಸ್ವಾರ್ಥಕ್ಕೆ ಬಳಸಿದ್ದು ನೀನು. ನನ್ನ ಮಗ ಮಾಡಿದ್ದು ಸಣ್ಣ ಮೋಸ, ಆದರೆ ನೀನು ಮಾಡಿದ್ದು ಇಬ್ಬರ ಜೀವನದ ಜೊತೆಗೆ ಆಟ. ನಿನ್ನ ತಪ್ಪನ್ನು ಸರಿಪಡಿಸ್ಕೊ, ಆಮೇಲೆ ನನ್ನ ಮಗನ ಬಗ್ಗೆ ಮಾತಾಡು. ನಿನ್ನ ಜೊತೆಗೆ ಮಾತಾಡೋಕ್ಕೆ ನನಗೆ ಟೈಮ್ ಇಲ್ಲ, ಹೋಗು ಇಲ್ಲಿಂದ ಎಂದ ರಾಜಶೇಖರ್ ಅಲ್ಲಿಂದ ಎದ್ದು ಹೋದರು. ತಾವು ಮಾಡಿದ ತಪ್ಪಿನ ಅರಿವು ಅಶ್ವಥ್ ಅವರಿಗೆ ಈಗಾಗಲೇ ಆಗಿತ್ತು. ಈ ಮುಖನ ಹೊತ್ತುಕೊಂಡು ಹೇಗೆ ಹೋಗಲಿ ನಾನು? ನನ್ನ ಮಗಳು ನನ್ನ ಬಗ್ಗೆ ಏನಂದುಕೊಳ್ತಾಳೋ? ನನ್ನ ಹೆಂಡತಿ ನನ್ನ ಬಗ್ಗೆ ಏನಂದುಕೊಳ್ತಾಳೋ? ಛ, ನನ್ನ ಸ್ವಾರ್ಥಕ್ಕೆ ನನ್ನ ಮಗಳ ಜೀವನನೇ ಹಾಳು ಮಾಡಿಬಿಟ್ಟೆ. ಇನ್ನು ನಾನು ಬದುಕಿರೋದ್ರಲ್ಲಿ ಅರ್ಥನೇ ಇಲ್ಲ ಎಂದವರು ಅಲ್ಲಿಂದ ಸೀದಾ ಬ್ರಿಡ್ಜ್ ಮೇಲೆ ಬಂದು ನಿಂತು ಕೆಳಕ್ಕೆ ಜಿಗಿಯಲು ತಯಾರಾದಾಗ ಅವರ ಕೈ ಹಿಡಿದು ನಿಲ್ಲಿಸಿದ್ದು ಮಹೇಂದ್ರ. ಹೇ ಅಶ್ವಥ, ಏನು ಮಾಡ್ತಾ ಇದೀಯಾ? ಎಲ್ಲಿಂದ ಬಿದ್ದರೆ ದೇಹನೂ ಸಿಗಲ್ಲ ಕಣೋ. ಈಗ ಸಾಯುವಂಥದ್ದು ಏನಾಯ್ತು ನಿಂಗೆ? ಮಹೇಂದ್ರ ಕೇಳಿದಾಗ, ಆಸ್ತಿಗೋಸ್ಕರ ಮಗಳ ಜೀವನನೇ ಹಾಳು ಮಾಡಿಬಿಟ್ಟೆ. ಆ ಕೌಶಲ್ನ ನಂಬಿ ಕೋಟಿಗಟ್ಟಲೆ ಹಣ ಕೊಟ್ಟೆ, ಆದರೆ ಅವನು ದುಡ್ಡು ತಗೊಂಡು ಊರೇ ಬಿಟ್ಟು ಹೋಗಿದ್ದಾನೆ. ಪಾಪ ರಾಧ ನನ್ನ ನಂಬಿ ಕೌಶಲ್ನ ಬಿಟ್ಟು ಕೃಷ್ಣನ ಮದುವೆ ಆದ್ಲು, ಆದರೆ ಅವಳ ಜೀವನನ ನಾನು ಹಾಳು ಮಾಡಿಬಿಟ್ಟೆ. ಅಶ್ವಥ್ ಅಳುತ್ತಾ ಹೇಳಿದಾಗ, ಅವಳ ಜೀವನ ಹಾಳಾಗಿಲ್ಲ ಅಶ್ವಥ, ಅವಳು ಕೃಷ್ಣನ ಮದುವೆ ಆಗಿದ್ದಾಳಲ್ಲ, ಅವನ ಜೊತೆಗೆ ಖುಷಿಯಾಗಿರ್ತಾಳೆ. ಆಸ್ತಿಗೋಸ್ಕರ ಮದುವೆ ಆಗಿದ್ದಾದರೂ ಅವಳು ನನ್ನ ಸೊಸೆನೇ. ನಾವು ಮಾಡಿರೋ ತಪ್ಪನ್ನು ಇನ್ನು ಮುಂದೆ ಸರಿಪಡಿಸೋಣ ಮಹೇಂದ್ರ ಹೇಳಿದಾಗ, ನೀನು ಈ ಮಾತು ಹೇಳ್ತಾ ಇದೆಯಾ? ಆಶ್ಚರ್ಯದಿಂದ ಕೇಳಿದ್ದರು ಅಶ್ವಥ್. ಹೌದು, ನಾನೇ ಈ ಮಾತನ್ನು ಹೇಳ್ತಾ ಇರೋದು. ಕೃಷ್ಣ ಫೋನ್ ಮಾಡಿದ್ದ, ಅದೇನೋ ಮ್ಯಾಚಲ್ಲಿ ವಿನ್ ಆದ ಅಂತೆ, ಜೊತೆಗೆ ಟೀಮ್ ಕ್ಯಾಪ್ಟನ್ ಕೂಡ ಆಗಿದ್ದಾನಂತೆ. ತುಂಬ ಥ್ಯಾಂಕ್ಸ್ ಹೇಳ್ದ. ಆಟ ಮುಗಿದ ತಕ್ಷಣ ಮೊದಲು ನನಗೆ ಫೋನ್ ಮಾಡಿದ್ದ ಅವನು. ನಮ್ಮ ದುಡ್ಡಿನ ಆಸೆಯಲ್ಲಿ ನಮ್ಮ ಮಕ್ಕಳ ಆಸೆಯನ್ನು ನೆರವೇರಿಸೋದ್ರಲ್ಲಿ ಹಿಂದೇಟು ಹಾಕಿಬಿಟ್ವಿ. ದುಡ್ಡು ಮಾಡೋ ಬರದಲ್ಲಿ ಅವರನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಂಡ್ವಿ. ಒಪ್ಪಂದ ಮಾಡಿಕೊಂಡು ಅವರ ಆಸೆಗಳನ್ನು ಪೂರೈಸೋ ಹಾಗೆ ಆಯಿತು. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಆದರೆ ಸಂಬಂಧಗಳಲ್ಲಿ ಅನ್ಯೋನ್ಯತೆ ಇದ್ದರೆ ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ. ನಮ್ಮ ಕಿತ್ತಾಟದಲ್ಲಿ ಕೌಶಲ್ ಲಾಭ ಮಾಡಿಕೊಂಡ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಹೇಗಿದ್ದರೂ ರಾಧಾಕೃಷ್ಣ ಮದುವೆ ಮಾಡಿಸಿದ್ದೀವಿ, ಅವರು ಪ್ರೀತಿ ಮಾಡ್ತಾ ಇದ್ದಾರಂತೆ. ಕೊನೆವರೆಗೂ ಇಬ್ಬರು ಜೊತೆಗೆ ಇರಲಿ. ನೀನು ಕೂಡ ನನ್ನ ಜೊತೆಗೆ ಇರು ಅಶ್ವಥ. ಮಹೇಂದ್ರ ಹೇಳಿದಾಗ ಅವರನ್ನು ತಬ್ಬಿ ಜೋರಾಗಿ ಅತ್ತರು ಅಶ್ವಥ್. ಇತ್ತ ರಾಧಾ ವಂದಳಾಳನ್ನು ಭೇಟಿಯಾಗಿ ನಿಜ ವಿಷಯ ತಿಳಿಸಿದ್ದಳು. ಅಂದರೆ ನೀವಿಬ್ರು ದೂರ ಆಗ್ತೀರಾ? ವಂದನಾ ಕೇಳಿದಾಗ, ಹೌದು, ಕೃಷ್ಣನಿಗೆ ನೀನಂದರೆ ತುಂಬ ಇಷ್ಟ. ಅವನು ನಿನ್ನ ನೆನಪಿಸಿಕೊಳ್ಳದ ದಿನಾನೇ ಇಲ್ಲ. ನೀನು ಅವನ ಜೊತೆಗೆ ಇರೋದೇ ಸರಿ. ನಾನು ನಿಮ್ಮಿಂದ ದೂರ ಆಗ್ತೀನಿ ರಾಧಾ ಹೇಳಿದಾಗ, ಇದಕ್ಕೆ ನಿಮ್ಮ ತಾತ ಒಪ್ಪದೇ ಇದ್ರೆ? ವಂದನಾ ಕೇಳಿದಳು. ನಿಜ ವಿಷಯ ಹೇಳಿ ನಾನು ಒಪ್ಪಿಸ್ತೀನಿ, ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ ಎಂದಳು ರಾಧಾ. ಸಮಯ ರಾತ್ರಿ 8 ಗಂಟೆಯಾಗಿತ್ತು. ಅಜಿಂತ್ಯನ ಮನೆ ಪೂರ್ತಿ ಕತ್ತಲು ಆವರಿಸಿತ್ತು. ಎಲ್ಲೋಗಿದ್ದಾಳೆ ಇವಳು? ಲೈಟ್ ಹಾಕಿ ಹೋಗೋಕ್ಕೂ ಆಗಲಿಲ್ವಾ ಇವಳಿಗೆ? ಶ್ರೇಯಾಳಿಗೆ ಬೈಯುತ್ತಲೇ ದೀಪ ಉರಿಸಿ ಕೋಣೆಗೆ ಬಂದ ಅಜಿಂತ್ಯ
ಬೆಡ್ ಮೇಲೆ ಬೆಳಗ್ಗೆ ಅಚಿಂತ್ಯ ಹೇಗೆ ಮಲಗಿಸಿ ಹೋಗಿದ್ದನೋ ಹಾಗೇ ಇದ್ದಳು ಶ್ರೇಯಾ. ಇವಳೇನು ಹೀಗೆ ಮಲಗಿದ್ದಾಳೆ? ಟ್ಯಾಬ್ಲೆಟ್ ಬಂತಾ? ಬಂದಿಲ್ವಾ? ಶಿಟ್, ಒಮ್ಮೆ ಫೋನ್ ಮಾಡಿ ಕೇಳಬೇಕಿತ್ತು ಎನ್ನುತ್ತಾ ಅವಳ ಬಳಿ ಕೂತವ ಹಣೆ ಮುಟ್ಟಿದ. ಸೂರ್ಯನ ಶಾಖದಷ್ಟು ಬಿಸಿಯಾಗಿತ್ತು ಅವಳ ಮೈ. ಇಷ್ಟೊಂದು ಜ್ವರ ಬರ್ತಾ ಇದೆ, ಆಸ್ಪತ್ರೆ ಕರ್ಕೊಂಡು ಹೋಗಬೇಕು. ಅವಳನ್ನು ಎತ್ತಿಕೊಂಡೆ ಕಾರಲ್ಲಿ ಕೂರಿಸಿ ಆಸ್ಪತ್ರೆಯತ್ತ ಹೊರಟ ಅಚಿಂತ್ಯ. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.